ಓಕೆ. ಈಗ ಸರ್ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಮೀಸಲಾತಿ ಇಲ್ಲದ ಭಾರತ ಹೇಗಿರ್ತಿತ್ತು? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬೋದಾದ್ರೆ ಹೇಳೋದಾದ್ರೆ ಮೀಸಲಾತಿ ಇಲ್ಲದ ಭಾರತ ಹೇಗಿರ್ತಿತ್ತು? ಮೀಸಲಾತಿ ಇಲ್ಲದ ಭಾರತ ಹೇಗಿರ್ತಿತ್ತು ಅಂತ ಹೇಳಿದ್ರೆ ನಾವು ಇಲ್ಲಿ ಕುಂತ್ಕೊಂಡು ಮಾತಾಡ್ತಲೇ ಇರಲಿಲ್ಲ. ಇಲ್ಲಿ ಕುಂತ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಶರ್ಟ್ ಹಾಕ್ಕೊಳ್ಳೋಂಗಿರಲಿಲ್ಲ. ನಾವು ಇದು ಏನೋ ಎಲ್ಲ ಕೂಲಿ ನಾಲಿ ಮಾಡ್ಕೊಂಡಿರಬೇಕಾಗಿತ್ತು. ಜೀತ ಪದ್ಧತಿ ಹಂಗೆ ಉಳ್ಕೊಳ್ತಾ ಇತ್ತು. ಅಸಮಾನತೆಗಳು ಹಂಗೆ ಉಳಿತಾ ಇತ್ತು. ಮನುಧರ್ಮಶಾಸ್ತ್ರವನ್ನೇ ನಿಮ್ಮ ಲಾ ಆಗಿರ್ತಾ ಇತ್ತು. ಮನುಧರ್ಮಶಾಸ್ತ್ರದಲ್ಲಿ ಯಾರು ಪ್ರಖ್ಯಾತನಾಗಿರ್ತಾನೋ ಅವನೇ ಜಡ್ಜ್ ಆಗಿರ್ತಾ ಇದ್ದ ಅಷ್ಟೇ. ಅಲ್ಲಿ ದುಡಿಯೋವಂಥವ್ರು ಮಣ್ಣಲ್ಲಿ ದುಡಿಯೋವಂಥವ್ರು ದುಡಿತಲೇ ಇದ್ರು, ಕುಂತ್ಕೊಂಡು ತಿನ್ನುವಂಥವ್ರು ತಿಂತಲೇ ಇದ್ರು ಅಷ್ಟೇ. ಮತ್ತೆ ಈ ಮೀಸಲಾತಿ ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತಾ ಇದೆ ಅಂತ ಆರೋಪ. ಮೀಸಲಾತಿ ಜಾತಿ ಪದ್ಧತಿನ ಹೆಂಗೆ ಗಟ್ಟಿಗೊಳಿಸುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಮೀಸಲಾತಿ ಇರೋದ್ರಿಂದನೇ ಜಾತಿ ವ್ಯವಸ್ಥೆ ಇನ್ನೂ ಪ್ರಶ್ನೆ ಹೇಳಿದೆ, ಇದೆ ಅಂತ. ಪ್ರಶ್ನೆಗೆ ಒಂದು ಉತ್ತರ ಹೇಳಿದೆ. ಮೊದಲು ಜಾತಿ ಬಂತ, ಮೀಸಲಾತಿ ಬಂತ? ಜಾತಿ ಬಂತು. ಜಾತಿಯಿಂದ ಆದ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಮೀಸಲಾತಿ ಬಂತು. ಈಗ ಮೀಸಲಾತಿ ಕೊಡೋದ್ರಿಂದ ಹೆಂಗೆ ಅದು ಜಾತಿ ಪದ್ಧತಿ ಇದಾಗುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಜಾತಿ ಪದ್ಧತಿ ಒಂದು ಶಾಲೆಯಲ್ಲಿ ನೀವು ಮೀಸಲಾತಿ ಪಡ್ಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ ಹೇಳಿದಾಗ ಯಾರ್ಯಾರು ಮೀಸಲಾತಿ ತಗೊಳ್ತೀರಾ ಕೈ ಎತ್ತಿ ಅಂದರೆ ಕೈ ಎತ್ತಲಿಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಹೌದು. ಯಾಕಂದರೆ ಅವ್ರಿಗೆ ಅದು ಮುಜುಗರದ ಪ್ರಶ್ನೆ. ಅವ್ರಿಗೆ ಜಾತಿ ಗೊತ್ತಾಗ್ಬಿಡುತ್ತೆ ಅನ್ನೋವಂಥ ಇದು ಆತಂಕ. ಜಾತಿ ಗೊತ್ತಾಗ್ಬಿಟ್ರೆ ನಮ್ಮ ಕಲೀಗ್ಸ್ ನಮ್ಮನ್ನು ಹೆಂಗೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇಂಥ ಮನಸ್ಥಿತಿಗಳು ಇನ್ನು ಮಕ್ಕಳಲ್ಲಿದ್ದಾವಲ್ಲ. ಹಿಂಗಿರೋವಾಗ ನೀವು ಜಾತಿ ಪದ್ಧತಿ ಬಲಿಷ್ಠವಾಗಿಬಿಡುತ್ತೆ ಮೀಸಲಾತಿಯಿಂದ ಅಂತ ಹೇಳೋವಂಥದ್ದು ಇದೆಯಲ್ಲ. ಮೀಸಲಾತಿ ಬರುತ್ತೆ ಅಂತ ಯಾರಾದರೂ ತಲೆ ಮೇಲೆ ಎತ್ಕೊಂಡು ಯಾರಾದರೂ ಕುಣಿದಾಡ್ತಾರ ನನಗೆ ಮೀಸಲಾತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹಿಂದು ಮುಂದೆ ನೋಡ್ತಾರೆ. ಮೀಸಲಾತಿ ತಗೊಳ್ಳೋಕ್ಕೂ ಕೂಡ ಪಾಪ ಹಿಂಜರಿತಾರೆ. ಯಾಕೆ ಅಂತ ಹೇಳಿದ್ರೆ ಸಮಾಜಕ್ಕೆ ಗೊತ್ತಾಗತ್ತೆ ಇಂಥ ಜಾತಿ ಅಂತ ಹೇಳ್ಬಿಟ್ಟು ಜಾತಿನ ಮರೆಮಾಚ್ತಾ ಇರುತ್ತೆ. ಎಷ್ಟೋ ಸಮುದಾಯಗಳು ಜಾತಿನ ಮರೆಮಾಚ್ತಾ ಇರ್ತಾರೆ ಪಾಪ. ಯಾಕಂದರೆ ಅವಮಾನ ಆಗತ್ತೆ. ಜಾತಿ ಅವಮಾನ ಇದೆಯಲ್ಲ, ಆ ನೋವು ಇದೆಯಲ್ಲ, ಆ ನೋವನ್ನು ಅನುಭವಿಸಿದವರು ಮಾತ್ರ ಅರ್ಥ ಆಗತ್ತೆ. ಎಲ್ರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಜಾತಿ ಅನ್ನುವಂಥದ್ದು ಅದು ಒಂದು ದೊಡ್ಡ ಕ್ಯಾನ್ಸರ್ಗಿಂತ ದೊಡ್ಡ ರೋಗ ಅದು ನನ್ನ ಪ್ರಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ರೀಲ್ ನೋಡ್ತಾ ಇದೆ ಸರ್. ಫೇಸ್ಬುಕ್ಕಲ್ಲಿ ಬರೋ ರೀಲನ್ನು ನೋಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇರ್ತಾನೆ, ಅವನು ಎಷ್ಟೇ ಜನ ಬಂದರೂ ಕೂಡ ಉತ್ತರ ಕೊಡ್ತಾ ಇರ್ತಾನಂತೆ, ಏನೇ ಕೇಳಿದ್ರು ಉತ್ತರ ಕೊಡ್ತಾನಂತೆ. ಬಟ್ ಜಾತಿ ಅಂತ ಕೇಳಿದ್ರೆ ಅವನ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗಿಬಿಡುತ್ತಂತೆ ಸರ್. ಅದೇ ಅದು ಕಾನ್ಫಿಡೆನ್ಸ್ ಕಡಿಮೆ ಆಗೋದು ತಳಜಾತಿಗಳವರೆಗೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು ಮೇಲ್ಜಾತಿಗಳವರೆಗೆ. ಅದನ್ನೇ ನನ್ನ ಸೋಷಿಯಲ್ ಕ್ಯಾಪಿಟಲ್ ಅಂತ ಹೇಳೋದು. ಎದೆ ತುಂಬಿ ನೀವು ಹಣೆಯಲ್ಲಿ ಹಾಕ್ಕೊಂಡು ನಾಮಗಳಾಕ್ಕೊಂಡು ಬೇರೆ ಬೇರೆ ಗಂಧಗಳಾಕ್ಕೊಂಡು ನೀವು ಬಂದು ತೋರಿಸ್ಕೊಳ್ಳೋ ಅಂಥದ್ದು, ನಿಮ್ಮ ಹೆಸರಿನ ಮಧ್ಯದಲ್ಲಿ ಇಟ್ಕೊಳ್ಳೋ, ಹೆಸರಿನ ಪಕ್ಕದಲ್ಲೇ ನಿಮ್ಮ ಜಾತಿನ ಇಟ್ಕೊಳ್ಳೋ ಅಂಥದ್ದು, ನಿಮ್ಮ ತಲೆಯನ್ನು ಬೋಡಿಸ್ಕೊಂಡು ಹಿಂದ್ಗಡೆ ಜುಟ್ಟು ಬಿಟ್ಕೊಂಡು ಇನ್ನೇನೋ ಒಂದು ಸಿಂಬಲ್ ಇಟ್ಕೊಂಡು ನೀವು ಜಾತಿಗಳನ್ನು ಪ್ರದರ್ಶನ ಮಾಡೋ ಅಂಥದ್ದು, ಅದು ಹೆಂಗಾಗತ್ತೆ? ಓಪನ್ ಆಗಿ ನೀವು ಜಾತಿನ ಅಷ್ಟು ಕ್ಲೀನಾಗಿ ಪ್ರದರ್ಶನ ಮಾಡ್ಕೊಳ್ತೀರಲ್ಲ, ಅದು ನಿಮಗೆ ಮೇಲರಿಮೆ. ತಳಜಾತಿಗಳಿಗೆ ತನ್ನ ಜಾತಿನ ಹೇಳ್ಕೊಳ್ಳುವಂಥದ್ದೇ ಕೀಳರಿಮೆ. ಅವನು ನೋಡೋ ರೀತಿನೇ ಬೇರೆ. ಇವತ್ತಿಗೂ ಕೂಡ ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಅರ್ಥ ಆಗಬೇಕು ಜಾತಿ ಹೊಸ ಆವಿಷ್ಕಾರಗಳನ್ನು ತಗೊಳ್ತಾ ಇದೆ. ನಿಮ್ಮ ಒಬ್ಬ ಮನೆ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನು, ನೀವೊಬ್ಬ ದಲಿತ ಅಂತ ಗೊತ್ತಿರುತ್ತೆ, ಅವನೇನು ಹೇಳ್ತಾನೆ, ಅವ್ರ ಮನೇಲಿ ಡೈನಿಂಗ್ ಟೇಬಲ್ ಮೇಲೆ ನಿಮ್ಗೆ ಊಟ ಇಡ್ತಾನೆ. ಊಟ ಎಲ್ಲ ಮಾಡಿದ್ಮೇಲೆ ನಾವೀಗೆಲ್ಲ ದಲಿತ ಅಂತ ನೋಡೋಲ್ಲ, ನಾವೆಲ್ಲ ಇದೇ ಮಾಡಲ್ಲ ಅಂತ ಹೇಳ್ತಾನೆ. ಅದ್ರ ಅರ್ಥ ಏನು? ನಾವು ನೋಡಿ ಮೊದಲಿದ್ದಂಗೆ ಇಲ್ಲ, ನಾವೀಗ ಪ್ರೋಗ್ರೆಸ್ ಆಗಿಬಿಟ್ಟಿದ್ದೀವಿ, ನಿಮಗೂ ನೋಡಿ ನಮ್ಮ ಮನೇಲಿ ನೀವು ತಟ್ಟೆ ಕೊಟ್ಟು ಊಟ ಮಾಡಿಸಿದ್ವಿ ಅಂತ ಹೇಳ್ತಾರೆ. ಅದೇನದು? ಜಾತಿ ಅಲ್ವಾ ಅದು? ಹೌದು. ಹಂಗೆ ಹೇಳುವಂಥದ್ರಲ್ಲೇ ಜಾತಿ ಇದೆ ಅಂತ ಅನ್ಸಲ್ವಾ ನಿಮಗೆ? ಹೌದು. ಅಷ್ಟು ಸೂಕ್ಷ್ಮಜ್ಞತೆ ಇಲ್ಲದೆ ಇದ್ರೆ ಹೇಗೆ ನಮಗೆ? ಇದನ್ನು ನಾವು ಅಡ್ರೆಸ್ ಮಾಡಬೇಕು.